ಮುಳಬಾಗಿಲು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ನಾಯಕರಾದಂತ ಕೊತ್ತೂರು ಮಂಜಣ್ಣರವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಏನು ಸುಮಾರು ನನಗೆ 70,000 ಜನ ವೋಟ್ ಕೊಟ್ಟಿದ್ದಾರೆ, ಅದಕ್ಕೆ ಋಣ ತೀರ್ಸ್ಕೋಬೇಕಂತ ಸದಾ ನಮ್ಮ ಕ್ಷೇತ್ರದಲ್ಲಿ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಳ್ಳೆ ಯೋಜನೆಗಳ ಹಾಕೊಂಡು ನಿರಂತರವಾಗಿ ನಮ್ಮ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು 20ನೇ ತಾರೀಕೇನು ಇದೇ ಚೌಟ್ರಿ ಫೂಲ್ಚಂದ್ ಚೌಟ್ರಿನಲ್ಲಿ ಉದ್ಯೋಗ ಮೇಳವನ್ನು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚು ಜನ ನಮ್ಮ ಯುವಕರು ಇವತ್ತು ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅದ ಫೋನ್ಗಳ ಮುಖಾಂತರ 1,000 ಜನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸುಮಾರು 64ರಿಂದ 100 ಕಂಪನಿಗಳು ಭಾಗವಹಿಸ್ತಾ ಇದೆ. ಈ ಒಂದು ಅವಕಾಶವನ್ನು ನಮ್ಮ ತಾಲೂಕಿನಲ್ಲಿ ಏನು ನಿರುದ್ಯೋಗಿಗಳಿದ್ದಾರೆ ಅವರು ಈ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಈ ಬೃಹತ್ ಉದ್ಯೋಗ ಮೇಳ ಯಶಸ್ವಿ ಮಾಡ್ಬೇಕಂತ ಕೇಳ್ಕೊಂತ ಇದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ನಮ್ಮ ಯುವಕರು ಬರ್ತಾರೆ, ತಾವು ದಯವಿಟ್ಟು ನೀವು ಏನು ವಿದ್ಯಾ ಅರ್ಹತೆ ಅಂದ್ರೆ ವಿದ್ಯಾಭ್ಯಾಸದ ಎಲ್ಲ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಅದ್ರ ಜೊತೆ ರೆಸ್ಯೂಮೆಯನ್ನ ತಗೋಬರ್ಬೇಕು. ಮತ್ತೆ ನಮ್ಮ ನಾಯಕರುಗಳು ಹೇಳ್ದಂಗೆ ತಾವು ಒಂದೇ ಟೈಮ್ ನಲ್ಲಿ ಬಂದ್ರೆ ತುಂಬಾ ಇದಾಗ್ತದೆ. ಯಾಕಂತ ಹೇಳಿದ್ರೆ ಸುಮಾರು 4,000 ಜನ ನಿರುದ್ಯೋಗಿಗಳು ಬರ್ತಾ ಇದ್ದಾರೆ. ಅದಕ್ಕಾಗಿ ಹಂತದಲ್ಲಿ ತಾವು ಬಂದ್ರೆ ನಿಮ್ಗೆ ಇಲ್ಲಿ ಊಟದ ವ್ಯವಸ್ಥೆ ಮತ್ತೆ ಟಿಫನ್ ವ್ಯವಸ್ಥೆ ಎಲ್ಲಾ ರೀತಿ ನಿಮ್ಗೆ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ನೀವು ಏನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಇದರಲ್ಲಿ ಸುಮಾರು ಟಾಟಾ ಕಂಪನಿಯಿಂದ 2,000 ಹೆಣ್ಮಕ್ಳಿಗೆ ಅಲ್ಲೇ ಸ್ಥಳದಲ್ಲೇ ನಾವು ಅಪಾಯಿಂಟ್ಮೆಂಟ್ ಮಾಡ್ತೀವಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರ ಅಣ್ಣ ಅವ್ರಿಗೆ ಕಂಪನಿ ಇವೆಂಟ್ ಮ್ಯಾನೇಜ್ಮೆಂಟ್ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ಯಾರು ಗೇಟ್ಗಿಂತ ಆಚೆ ಅವರು ಸ್ವಯಂ ಅಂದ್ರೆ ನನ್ಗೆ ಬೇಡ ಅಂತ ಹೋಗೋರ್ಗೆ ಇಲ್ಲಿ ಅವಕಾಶ ಇಲ್ಲ. ಆದ್ರೆ ಯಾರ್ಯಾರು ಬರ್ತಾರ ಎಲ್ರಿಗೂ ಯಾವುದೇ ಅವ್ರಿಗೆ ವಿದ್ಯೆ ಅರ್ಹತೆ ಮತ್ತೆ ಅವ್ರಿಗೆ ಏನ್ ಸ್ಕಿಲ್ ಇದೆ ಅದ್ರ ಅನುಗುಣವಾಗಿ ಜಾಬ್ ಖಂಡಿತವಾಗಿ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಸಿಗ್ತದೆ. ನೀವು ಒಂದೇ ಕಂಪ್ನಿ ಅಲ್ಲ 4-5 ಕಂಪ್ನಿನಲ್ಲಿ ಟ್ರೈ ಮಾಡಿ, ನಿಮ್ಗೆ ಯಾವ್ದೇ ಅಡ್ಜಸ್ಟ್ ಆಗ್ತದೆ ಆ ಕಂಪ್ನಿನಲ್ಲಿ ನೀವು ಜಾಬ್ ತಗೊಂಡು ನಿಮ್ಮ ಏನ್ ಜೀವನ ಇದೆ ಅದ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕಂತ ಕೇಳ್ಕೊಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ನಾಯಕರು ಶ್ರಮಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಏನು ಅವ್ರಿಗೆ ಅನುಕೂಲ ಆಗ್ತದೆ ಅದರಿಂದ ಅವ್ರೇನು ನಮ್ಗೆ ಒಳ್ಳೆ ಟೈಮ್ ನಲ್ಲಿ ನಮ್ಮ ನಾಯಕರಿಗೆ ನೆನ್ಸ್ಕೊಂಡು ಮುಂದಿನ ದಿನಗಳಲ್ಲಿ ಇದು ಪ್ರತಿಫಲ ನಮ್ಮ ಆದಿನಾರಾಯಣ ಅವ್ರಿಗೆ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ आप तमाम हमारे मुसलमानों को कन्नड़ नहीं आता, इसलिए मुझे भी जरा कन्नड़ में प्रॉब्लम नावेल्ला कन्नड़ माताड़ उर्दू स्वल्प नम्गे कन्नड़ में ಅದಕ್ಕೆ जो भी हमारे स्टूडेंट्स हैं जो डिग्री कर हैं 5वीं क्लास से ऊपर जो डिग्री भी ITI डिप्लोमा जो भी पढ़कर हैं सभी को कारपेंटर हो पेंटर हो नर्स हो ड्राइवर हो हर लोगों को यहाँ हमारा आदिनारायण साहब 20 तारीख को फूलचंद कन्वेंशन हॉल में एक उद्योग मेला कर हैं. इसमें एक 100 कंपनियां पार्टिसिपेट कर रहे हैं. ये कंपनियां के अब जो भी तुम्हारा पढ़कर लिखकर है वो मार्क्स कार्ड जो भी 5वीं पढ़े रहे तो भी यहाँ ड्यूटी पक्की मिलती है. इसलिए आप सभी लोग से गुजारिश है आप आपका रेज्यूमे लेकर और जो आपके मार्क्स कार्ड TC वगैरह है वो लेकर 20 तारीख को ये हमारे फूलचंद कन्वेंशन हॉल 9 घंटे से लेकर शाम के 6 बजे तक ये उद्योग मेला है. इसमें आप पार्टिसिपेट कर 100% जितने भी लोग ये उद्योग मेला में पार्टिसिपेट करेंगे हर लोगों को यहाँ जॉब मिलने के वायदा कर रहे हैं. हमारे आदिनारायण साहब उनको डायरेक्शन देकर है. हमारा मंजना भी प्रोग्राम में शिरकत कर रहे हैं. इसीलिए हमारे जो भी पढ़ लिख कर नौजवान है जो काम नहीं मिलने की वजह से बेकार है उनको एक अच्छी अपॉर्चुनिटी है. आप सभी लोग इसमें हिस्सा लेकर आप आपकी ड्यूटी पक्की कर लें बोल के मैं आजीजाना गुजारिश करते हुए इसी तरह हमारा आदिनारायण साहब का कोत्तूर मंजुनाथ साहब का मैं शुक्रिया बजा लाता हूँ. ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ನಮ್ಮ ಆದಿನಾರಾಯಣ ಅವರು MLA ಆಗದೆ ಇದ್ರೂ ಸಹ ಅದನ್ನೆಲ್ಲ ಬೆಳಗ್ಗೆ ಬರ್ತಾ ಹೋಗ್ತಾ ಎಲ್ಲರ ಸಂಪರ್ಕದಲ್ಲಿ ಇರೋದ್ರಿಂದ ಅವ್ರಿಗೆ ಮನದಟ್ಟಿದೆ. ಅದಕ್ಕೋಸ್ಕರ ಉದ್ಯೋಗ ಅವಕಾಶ ಕಲ್ಪಿಸಬೇಕು ಅಂತ ಅವ್ರು ಏನು ಈ ಕಾರ್ಯಕ್ರಮ ಮಾಡ್ತಾ ಇದಾರೆ ಅದಕ್ಕೆ ನಾವೆಲ್ಲನೂ ಚಿರಋಣಿ ಆಗಿರ್ತೀವಿ. ಅದೇ ರೀತಿ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯುವಕರಲ್ಲಿ ತುಂಬಾ ಜನ ಸೋಂಬೇರಿಗಳಾಗಿ ಕ್ರಿಕೆಟ್ ಬೆಟ್ಟಿಂಗು ಆ ಫೀಲ್ಡ್ ಅಲ್ಲೆಲ್ಲ ನೋಡ್ತಾನೆ ಇರ್ತೀವಿ. ಅದಕ್ಕೆಲ್ಲ ಅವಕಾಶ ಇರಲ್ಲ. ಕೆಲಸ ಅನ್ನೋದಿದ್ರೆ ಕೆಲಸ ಅನ್ನೋದು ಯಾವಾಗಿಲ್ವೋ ಎಲ್ಲಾನು ರಾಂಗ್ ರೂಟ್ಗಳಲ್ಲಿ ಹೋಗ್ತಾರೆ, ಸಂಸಾರಗಳು ಹಾಳಾಗ್ತಾ ಇರ್ತವೆ. ಅದಾಗ್ದಿರ ಇದೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಮಂಜಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಆದಿನಾರಾಯಣ ಅವರು.
ಅದೇ ರೀತಿ ಎಲ್ಲರೂ ಬಂದು ಅವ್ರವ್ರು ಏನು ವಿದ್ಯಾರ್ಹತೆ ಇದೆ ಅದಕ್ಕೆ ತಕ್ಕಂಗೆ ಜಾಬ್ ಕಲ್ಪಿಸ್ಕೊಡ್ತಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ ನಡ್ಕೊಳ್ತಾರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಿರುದ್ಯೋಗಿಗಳು ಏನಿದ್ದಾರೆ, ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೆಲವ್ರು ಬರ್ತಾರೆ, ಅವರು ಬನ್ನಿ. ಇಲ್ಲಿ ಅವಕಾಶ ಸಿಕ್ಕಿ ನಿಮ್ಗೆ ಸ್ಕೇಲ್ ಜಾಸ್ತಿ ಅಂದ್ರೆ ಖಂಡಿತವಾಗ್ಲೂ ಇಲ್ಲಿ ಹೋಗ್ಬೋದು. ಖಾಲಿ ಜನ ತುಂಬಾ ಜನ ಇದಿರಲ್ಲ, ಅವರೆಲ್ಲ ಬಂದು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಯನ್ನು ಕೇಳ್ಕೊಳ್ತೇನೆ.